ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ 5th ಸೆಮಿಸ್ಟರ್ GST ಸಬ್ಜೆಕ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ 12 ಮಾರ್ಕ್ಸ್ ಕ್ವೆಶ್ಚನ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ 12 ಮಾರ್ಕ್ಸ್ ಕ್ವೆಶ್ಚನ್ ಅನ್ನ ಹೇಳ್ಕೊಟ್ಟಿದೆ. ಅದೇ ತರ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ರೀತಿಯಾದ ಒಂದು ಡಿಫಿಕಲ್ಟ್ ಆಗಿರೋ ಪ್ರಾಬ್ಲಮ್ ಅನ್ನು 12 ಮಾರ್ಕ್ಸ್ ಗೆ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಒಂದು ಪ್ರಾಬ್ಲಮ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತಹ ಪ್ರಾಬ್ಲಮ್ ಬಂದು ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ರೀತಿಯಾದ ಈಸಿ ಕ್ವೆಶ್ಚನ್ ಕೊಡುವಂತಹ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇದೆ. ಬಟ್ ಈ ರೀತಿಯಾದ 12 ಮಾರ್ಕ್ಸ್ ಕ್ವೆಶ್ಚನ್ ಬಂದು ಕೊಡುವಂತಹ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಆ ಕ್ವೆಶ್ಚನ್ ಏನು ಅಂತ ನಾವು ನೋಡೋಣ. ಅಂಡ್ ಇನ್ನೂ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಕ್ವೆಶ್ಚನ್ ಏನು ಅಂತಂದ್ರೆ, ಕಂಪ್ಯೂಟ್ ದ ಅಸೆಸಬಲ್ ವ್ಯಾಲ್ಯೂ ಅಂಡ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. FOB value of machine is 8,000 pounds. Freight paid air 2,500 pounds. Design and development charges paid in UK 500 pounds. Commission payable to local agent 2% of FOB in Indian rupees. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಇಂಡಿಯನ್ ರುಪೀಸ್ ಅಲ್ಲಿ ಪೇ ಮಾಡಿದ್ದಾರೆ. ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ 24/10/2018. ರೇಟ್ ಆಫ್ BCD ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 15%. ಎಕ್ಸ್ಚೇಂಜ್ ರೇಟ್ ನೋಟಿಫೈಡ್ ಬೈ CBE and C ₹68 per pound. Date of entry in word 24/10/2018. Rate of BCD 15%. Exchange rate is notified by CBE and C ₹70 per pound. ಇಲ್ಲಿ ಬಂದು ಎಕ್ಸ್ಚೇಂಜ್ ರೇಟ್ ಬಂದು ಬೋರ್ಡ್ ಕಡೆಯಿಂದನೇ ಮಾಡಿದರೆ ಎರಡೂ ಕೂಡ. ಆದ್ರೆ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿದು ಎಕ್ಸ್ಚೇಂಜ್ ರೇಟ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ರೀತಿಯಾದ ಎರಡು ಎಕ್ಸ್ಚೇಂಜ್ ಡೇಟ್ಸ್ ಅನ್ನ ನಾವು ಕೊಟ್ಟಾಗ ಬಿಲ್ ಆಫ್ ಎಂಟ್ರಿ ಡೇಟ್ ಅನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂಡ್ ಇನ್ಶೂರೆನ್ಸ್ ಚಾರ್ಜಸ್ ಆಕ್ಚುಲಿ ಪೇಡ್ ಬಟ್ ಡಿಟೇಲ್ಸ್ ನಾಟ್ ಅವೈಲಬಲ್. ಇನ್ಶೂರೆನ್ಸ್ ಬಂದು ಆಕ್ಚುಲ್ ಆಗಿ ಅವ್ರು ಪೇ ಮಾಡಿದರೆ ಡಿಟೇಲ್ಸ್ ಬಂದು ಅವೈಲಬಲ್ ಇಲ್ಲ. ಅದಕ್ಕೋಸ್ಕರ ನೋಟ್ ಅಲ್ಲಿ ಬರ್ಕೊಳ್ಳಿ. ಏನಂತಂದ್ರೆ ಆ ನೋಟ್ ಏನು ಅಂತಂದ್ರೆ 1.125% ಆನ್ FOB. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ, ಇನ್ಶೂರೆನ್ಸ್ ಅಮೌಂಟ್ ಏನಾದರೂ ಕೊಟ್ಟಿಲ್ಲ ಅಂತಂದ್ರೆ 1.125% ಆನ್ FOB ಬಂದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ವೆನ್ ಅಮೌಂಟ್ ಈಸ್ ನಾಟ್. ನೆಕ್ಸ್ಟ್ ನೋಡಿದ್ರೆ ನಾವಿಲ್ಲಿ ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಪರ್ಟಿಕ್ಯುಲರ್ಸ್ ಪೌಂಡ್ಸ್ ಅಂಡ್ ರುಪೀಸ್. ಪೌಂಡ್ಸ್ ಅಲ್ಲೂ ಬರ್ಕೊಂಡಿದ್ದೀನಿ, ರುಪೀಸ್ ಅಲ್ಲೂ ಬರ್ಕೊಂಡಿದ್ದೀನಿ. FOB 8,000 ನಮ್ಗೆ ಇಲ್ಲಿ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ 8,000 ಪೌಂಡ್ಸ್ ಅಂತ. 8,000 ಪೌಂಡ್ ಅಲ್ಲಿ 1 ಪೌಂಡ್ಗೆ 68 per ಪೌಂಡ್ ಆದ್ರೆ 8,000 ಇಂಟು 68 ಮಾಡಿದ್ದೀನಿ. ಅವಾಗ 5,44,000 ಬಂದು ಆನ್ಸರ್ ಬರುತ್ತೆ. ಇದಕ್ಕೆ ಇನ್ಕ್ಲೂಷನ್ಸ್ ಅನ್ನ ಆಡ್ ಮಾಡಬೇಕು. ಫ್ರೈಟ್ ಪೇಡ್ ಏರ್ 2,500 ಅಂದ್ರೆ ಥ್ರೂ ಏರ್ ಪೇ ಮಾಡಿದ್ರೆ ಫ್ರೈಟ್ಸು, ಅದಕ್ಕೆ ಇನ್ನೊಂದು ಕಂಡೀಷನ್ ಇದೆ, 20% ಆನ್ FOB ನಾವು ಕ್ಯಾಲ್ಕುಲೇಟ್ ಮಾಡಬೇಕು. FOB ಬಂದು 8,000 ಇಂಟು 20% ಮಾಡಿದ್ರೆ 1,600 ಬರುತ್ತೆ. ಇವೆರಡರಲ್ಲಿ ಯಾವ್ದು ಕಡಿಮೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು 1,600 ಬಂದು ಕಡಿಮೆ ಇದೆ. ನೆಕ್ಸ್ಟ್ 1,600 ಇಂಟು 68 ಮಾಡಿದಾಗ ನನಗೆ 1,08,800 ಸಿಕ್ಕಿದೆ. ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಬಂದು 500 ಪೌಂಡ್ಸ್ ಕೊಟ್ಟಿದ್ದಾರೆ. 500 ಪೌಂಡ್ಸ್ ಬರ್ಕೊಂಡಿದ್ದೀನಿ. 500 ಇಂಟು 68 ಮಾಡಿದಾಗ ನನಗೆ 34,000 ಆನ್ಸರ್ ಬಂದಿದೆ. ಅಂಡ್ ಕಮಿಷನ್ ಪೇಯಬಲ್ 2% ಆನ್ FOB ಇನ್ ಇಂಡಿಯನ್ ರುಪೀಸ್. ಇಲ್ಲಿ 8,000 ಬಂದು ಇಂಡಿಯನ್ ರುಪೀಸ್ ಅಲ್ಲಿ FOBಗೆ 5,44,000 ಬಂದಿದೆ. 5,44,000 ಬಂದಿದೆ. ಈ 5,44,000 ಅಲ್ಲಿ ನಾವು 2% ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 10,880 ರೂಪೀಸ್ ಬರುತ್ತೆ. ಈ ಕಡೆ ಕೂಡ ನಾವು ಅದನ್ನೇ ಕನ್ಸಿಡರ್ ಮಾಡ್ಕೋತೀವಿ, ಬಿಕಾಸ್ ಇದು ಆಲ್ರೆಡಿ ಇಂಡಿಯನ್ ರುಪೀಸ್ ಅಲ್ಲಿ ಇರೋದ್ರಿಂದ. ಅಂಡ್ ಇನ್ಶೂರೆನ್ಸ್ ಬಂದು ನಮ್ಗೆ ಕೊಟ್ಟಿಲ್ಲ, ಅದರಿಂದ ಆನ್ FOB ಬಂದು 8,000 ಇದೆ. 8,000 ಇಂಟು 1.125% ಮಾಡಿದಾಗ ನಮಗೆ 90 ಆನ್ಸರ್ ಬರುತ್ತೆ. ಈ 90 ಇಂಟು 68 ಮಾಡಿದಾಗ 6,120 ಬರುತ್ತೆ. ಟೋಟಲ್ ಅಸೆಸಬಲ್ ವ್ಯಾಲ್ಯೂ ಬಂದು 7,03,800 ರೂಪೀಸ್ ಬಂದು ನಮಗೆ ಟೋಟಲ್ ಅಸೆಸಬಲ್ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಇನ್ನೊಂದು ಥಿಂಗ್ ಇಲ್ಲ, ಏನು ಅಂತಂದ್ರೆ ಅಸೆಸಬಲ್ ವ್ಯಾಲ್ಯೂನ ಎಕ್ಸ್ಚೇಂಜ್ ರೇಟ್ ಆದ್ಮೇಲೆ ಕಂಡುಹಿಡಿಯೋದು. ಬಿಕಾಸ್ ನಾವು ಎಕ್ಸ್ಚೇಂಜ್ ರೇಟ್ ಅನ್ನ ಆಲ್ರೆಡಿ ಈ ಕಡೆ ನಮ್ಮ ಇಂಡಿಯನ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡ್ಕೊಂತಾನೆ ಬಂದಿದೀವಿ. ಅದರಿಂದ ನಮಗೆ ಆನ್ಸರ್ ಬಂದು ಡೈರೆಕ್ಟ್ ಆಗಿ ಸಿಕ್ಬಿಟ್ಟಿದೆ. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಕಂಪ್ಯೂಟೇಷನ್ ಆಫ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್. ಯಾವ ರೀತಿ ಕಸ್ಟಮ್ಸ್ ಡ್ಯೂಟಿನ ಪೇ ಮಾಡ್ತೀವಿ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಒನ್ ಬಂದು ಅಸೆಸಬಲ್ ವ್ಯಾಲ್ಯೂ. ಫಾರ್ಮೆಟ್ ಪ್ರಕಾರ ಅಸೆಸಬಲ್ ವ್ಯಾಲ್ಯೂನ ನಾವು 7,03,800 ನಾವು ಬರ್ಕೋತೀವಿ. ಅಂಡ್ ಬಿ ಬಂದು ಬೇಸಿಕ್ ಕಸ್ಟಮ್ ಡ್ಯೂಟಿ 10%.
7,03,800 ಇಂಟು 10% ಮಾಡಿದ್ರೆ ನಮಗೆ 70,380 ರೂಪೀಸ್ ಸಿಗುತ್ತೆ. ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಸೆಸ್ ಬಂದು 10% ಮಾಡ್ತೀವಿ. ಯಾವುದ್ರ ಮೇಲೆ ಅಂತಂದರೆ BCD ಮೇಲೆ 70,380 ಇಂಟು 10% ಮಾಡಿದಾಗ ನಮಗೆ 7,038 ರೂಪೀಸ್ ಬರುತ್ತೆ. ಈ ಮೂರನ್ನು ಆ್ಯಡ್ ಮಾಡಿದ್ರೆ ನಮಗೆ ಸಬ್ ಟೋಟಲ್ ಫಾರ್ IGST ಸಿಗ್ತಾ ಹೋಗುತ್ತೆ. ಇದಾದಮೇಲೆ IGST 18% ಬಂದು ಇದ್ರ ಮೇಲೆ ಸಬ್ ಟೋಟಲ್ ಫಾರ್ IGST ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1,40,690 ರೂಪೀಸ್ ಸಿಗುತ್ತೆ. ಅದಾದಮೇಲೆ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಅಂತಂದರೆ B+C+Eನ ಆ್ಯಡ್ ಮಾಡಿದಾಗ ನಾವು ನಮಗೆ ಇಷ್ಟು ಆನ್ಸರ್ ಬಂದು ಸಿಗ್ತಾ ಹೋಗುತ್ತೆ 2,18,037 ರೂಪೀಸ್. ಇದಿಷ್ಟು ನಾವು ಕಸ್ಟಮ್ ಡ್ಯೂಟಿ ಪೇಯಬಲ್, ಆ್ಯಕ್ಚುಯಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಬಂದು ನಮಗೆ ಇಷ್ಟು ಸಿಗ್ತಾ ಹೋಗುತ್ತೆ. ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಖಂಡಿತ ನಿಮ್ಮ ಡೌಟ್ಸನ್ನ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಡೂ ಲೈಕ್, ಕಮೆಂಟ್, share and don't forget to subscribe my channel. Let's meet in our next video. Until then, bye bye.